ಕನ್ನಡ ಸಂಸ್ಕೃತಿನ, ಕನ್ನಡ ನೆಲ ಜಲನ ಗೌರವಿಸುವಂತ 3 ಜನ ಹುಡುಗಿರು. ಕಂಡ 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 ಕಂಡನಾ ಕಪ್ಪನ್ನೇ ಗೆದ್ಕೊಂಡ್ ಬಂದೆ ನಾನು ಸಿಸಿಎಲ್ಲಲ್ಲಿ ನಿನ್ನೋಡಿ ಗೊತ್ತಿರ್ಲಿಲ್ಲ ಅವ್ರು ಏನ್ ಕೇಳ್ತಿದ್ದಾರೆ ಅಂತ. ಸ್ಕೂಲ್ ಲೈಫ್ ಏನಿದೆ ಅಲ್ಲಿಂದ ನಾವು ಕನ್ನಡ ಕಲ್ತಿದ್ದು. ನಾವು ಸೊ ನಾನು ನಿಮ್ ತರನೇ ನೇಪಾಳ ಹೀಗಿರುತ್ತೆ ತಿಂತೀವಿ, ಬಟ್ ನಮ್ಗೇನ್ ಅನ್ಸುತ್ತಾನೆ ಇಲ್ಲಿಂದ ಲೋಕಲ್ ಫುಡ್ ಇಷ್ಟ. ಹೌ ಟು ಸೇ ಲಾಯಲ್ ಇನ್ ಕನ್ನಡ. ಈ ಸಲ ಕಪ್ ನಮ್ದೆ. ಜೈ ಆರ್ಸಿಬಿ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಕರ್ನಾಟಕದಲ್ಲಿ ಆಗಾಗ ನಮಗೆ ಈ ಭಾಷೆ ವಿಚಾರವಾಗಿ ಸಾಕಷ್ಟು ಗೊಂದಲಗಳು ಏರ್ಪಡ್ತಾ ಇರುತ್ತೆ. ಬೇರೆ ಸ್ಟೇಟಿಂದ ಬಂದವರು ಇಲ್ಲಿ ಕನ್ನಡ ಮಾತಾಡ್ತಾ ಇಲ್ಲ ಅನ್ನೋ ಕಂಪ್ಲೇಂಟ್ಸ್ ಬರ್ತಾ ಇರುತ್ತೆ. ಇಲ್ಲಿರುವ ಸಾಕಷ್ಟು ಕನ್ನಡಿಗರು ಕೂಡ ಕನ್ನಡ ಮಾತಾಡಲ್ಲ ಅನ್ನೋ ಕಂಪ್ಲೇಂಟ್ಸ್ ಬರ್ತಾ ಇರುತ್ತೆ. ಅದರಲ್ಲೂ ಇತ್ತೀಚೆಗೆ ಪೇರೆಂಟ್ಸು ತಮ್ಮ ಮಕ್ಕಳನ್ನ ಸ್ಕೂಲ್ಗಳಿಗೆ ಸೇರಿಸ್ಬೇಕಾದಾಗ ಮಕ್ಕಳು ಇಂಗ್ಲೀಷ್ನಲ್ಲಿ ಮಾತಾಡಿದ್ರೆ ಅವರಿಗೆ ಏನೋ ಒಂಥರ ದೊಡ್ಡ ಗ್ರೇಡ್ ಸಿಕ್ಕಂಗೆ. ಹಾಗಾಗಿ ಕನ್ನಡ ಆಲ್ಮೋಸ್ಟ್ ಇಂಡಿಯಾದಲ್ಲಿರುವ ಎಲ್ಲ ಸ್ಟೇಟ್ಗಳಲ್ಲೂ ಕನ್ನಡ ಭಾಷೆ ಮೋಸ್ಟ್ಲಿ ಕಡೆಗಣಿಸಲ್ಪಡುವಷ್ಟು ಬೇರೆ ಯಾವ ಭಾಷೆನೂ ಕೂಡ ಕಡೆಗಣಿಸಲ್ಪಟ್ಟಿಲ್ಲ ಅಂತ ಅನ್ಕೋತೀನಿ. ಆದರೆ ಇವತ್ತು ನಾನು ಮಾಡ್ತಾ ಇರುವ ಇಂಟರ್ವ್ಯೂ ಇದೆಯಲ್ಲ, ಈ ಕನ್ನಡ ಭಾಷೆನ ನಿಜವಾಗ್ಲೂ ಪ್ರೀತಿಸುವಂತಹ 3 ಜನ ಹುಡುಗಿರು, ಕನ್ನಡ ಭಾಷೆನ, ಕನ್ನಡ ಸಂಸ್ಕೃತಿನ, ಕನ್ನಡ ನೆಲ ಜಲನ ಗೌರವಿಸುವಂಥ 3 ಜನ ಹುಡುಗಿರು. ಆದರೆ ಇವರು ಕರ್ನಾಟಕದವರಲ್ಲ. ಇವರು ಮೂಲತಃ ಒಂದು ನೇಪಾಳದವರು. ಇವರಿಗೆ ಕನ್ನಡ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಆದರೆ ಇವ್ರು ಮಾತಾಡೋ ಕನ್ನಡನ ನೀವೇನಾದ್ರು ಕೇಳಿಸ್ಕೊಂಡ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ. ಮೋಸ್ಟ್ಲಿ ಸಾಕಷ್ಟು ಜನ ಇವ್ರನ್ನ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ತಾ ಇರ್ಬೋದು. ಕೆಲವೊಬ್ಬರಿಗೆ ಗೊತ್ತಿರ್ತಾರೆ ಯಾರು ಅಂತ. ಇನ್ನು ಕೆಲವರಿಗೆ ಗೊತ್ತಿಲ್ಲದಿರೋರಿಗೆ ನಾನು ಇವರನ್ನ ಪರಿಚಯ ಮಾಡೋ ಕೆಲಸನ ಇವತ್ತು ಮಾಡ್ಕೊಡ್ತೀನಿ. ಗೀತಾ, ಪಾರ್ವತಿ, ದೀಪ, ಈ 3 ಜನರ ಹೆಸರು. ಈ 3 ಜನರ ಹೆಸರು ಕೂಡ ಅಷ್ಟೇ ಅದ್ಭುತವಾಗಿದೆ. ನಮ್ಮ ಕನ್ನಡಕ್ಕೆ ಹೇಳಿ ಮಾಡಿಸಿದ ಹಾಗಿದೆ. ನಿಮ್ಮ 3 ಜನಕ್ಕೂ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಿ? ಚೆನ್ನಾಗಿದೆ. ನೀವು 3 ಜನ ನಿಮ್ಮ ಪರಿಚಯ ಮಾಡ್ಕೊಳ್ಬೋದಾ? ಸೊ ಹಾಯ್, ನನ್ನ ಹೆಸರು ಬಂದು ದೀಪ. ಸೊ ಇನ್ಸ್ಟಾಗ್ರಾಮ್ ID ಬಂದ್ಬಿಟ್ಟು ಲಿಲ್ಲಿ. ಓಕೆ. ಸೊ ನಾವು ಕರೆಂಟ್ಲಿ ಪರ್ಸ್ಯೂ ಮಾಡ್ತಿರೋದು MBA ಫ್ರಮ್ ಜೈನ್ ಯೂನಿವರ್ಸಿಟಿ. ಸೊ ಜೊತೆಗೆ ವರ್ಕ್ ಕೂಡ ಮಾಡ್ತಾ ಇದ್ದೀವಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಎಲ್ಜಾ. ನನ್ನ ಬಂದು ಹೆಸರು ಪಾರ್ವತಿ. ನಂದು ಇವಾಗ 2nd PU ಕಂಪ್ಲೀಟ್ ಆಗಿದೆ, ನೆಕ್ಸ್ಟ್ ಡಿಗ್ರಿ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೀತಾ. ನಂದು ಫೈನಲ್ ಇಯರ್ ಡಿಗ್ರಿ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಸಮ್ ಎಕ್ಸಾಮ್ ಇದೆ ಅಷ್ಟೇ. ನೆಕ್ಸ್ಟ್ ಮಂತ್ ಎಕ್ಸಾಮ್ ಇದೆ, ಫೈನಲ್ ಆಗುತ್ತೆ ಗ್ರ್ಯಾಜುಯೇಷನ್. ನಿಮ್ಮಿಂದನೇ ಬಂದ್ಬಿಡ್ತೀನಿ. ಬೆಂಗಳೂರಿನ ನಂಟು ಹೇಗೆ? ಬೆಂಗಳೂರಿಗೆ ಯಾವಾಗ ಬಂದಿದ್ದು? ಬೆಂಗಳೂರು ಅಂದರೆ ಯಾಕೆ ಅಷ್ಟೊಂದು ಇಷ್ಟಪಡ್ತೀರಿ ನೀವು? ನೀವು ಮೂಲತಃ ಎಲ್ಲಿಯವರು? ನಿಮ್ಮ ತಂದೆ ತಾಯಿ ಎಲ್ಲಿಯವರು? ಸೊ ನಮ್ಮ ಫಾದರ್ ಮದರ್ ಬಂದ್ಬಿಟ್ಟು ನೇಪಾಳದವರು. ಅವ್ರು ಹುಟ್ಟಿದ್ದು ಬೆಳೆದಿದ್ದೆಲ್ಲ ನೇಪಾಳದಲ್ಲಿ. ಸೊ ಲೈಕ್ ವರ್ಕ್ ಪರ್ಪಸ್ಗೆ ಅಂತ ಬಂದಿದ್ದು ನಮ್ಮ ಡ್ಯಾಡಿ ಮಮ್ಮಿ ಇಲ್ಲಿಗೆ. ಸೊ ಇಲ್ಲಿ ಬಂದ್ಬಿಟ್ಟು ನಾವು ಫಸ್ಟ್ ಇದ್ದಿದ್ದು ಕುಂದಾಣದಲ್ಲಿ ಹುಟ್ಟಿದ್ದು. ನಾವು ಹುಟ್ಟಿದ್ದು ಬಂದ್ಬಿಟ್ಟು ಕುಂದಾಣ. ಸೊ ಅದಾದ್ಮೇಲೆ ಇವರೆಲ್ಲ ಹುಟ್ಟಿದ್ದು, ಇವ್ರು ನಮ್ಮ ಸಿಬ್ಲಿಂಗ್ಸು. ಸೊ ನಮ್ದು ಎಜುಕೇಶನ್ ಏನಿದೆ 1 to ಲೈಕ್ ಡಿಗ್ರಿವರೆಗೂ ಏನು ಕಂಪ್ಲೀಟ್ ಆಗಿದೆಯೋ ಅದು ಕಂಪ್ಲೀಟ್ ಆಗಿದ್ದು ಲೈಕ್ ವಿಜಯಪುರ, ದೇವನಹಳ್ಳಿ. ಸೊ ದೇವನಹಳ್ಳಿ ಬಂದ್ಬಿಟ್ಟು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಲ್ಲ, ಅಲ್ಲಿ ವಿಜಯಪುರ ಅನ್ನೋ ಪ್ಲೇಸ್ ಇದೆ. ಸೊ ಅಲ್ಲಿ ನಮ್ದು 1 to ಲೈಕ್ ಡಿಗ್ರಿ ಕಂಪ್ಲೀಟ್ ಆಗಿದ್ದು. ಎಲ್ಲ ಗ್ರ್ಯಾಜುಯೇಷನ್ ಏನಿದೆ ಅದು ಅಲ್ಲೇ ಕಂಪ್ಲೀಟ್ ಆಗಿದ್ದು. ಸೊ ನಮ್ಮ ಫ್ರೆಂಡ್ಸ್ ಬ್ಯಾಕ್ಗ್ರೌಂಡ್ ಏನಿದ್ದಾರೆ ಅವರೆಲ್ಲ ಬಂದ್ಬಿಟ್ಟು ಕನ್ನಡದವರು. ಸೊ ನಾವು ಚಿಕ್ಕವರಿದ್ದಾಗ ನಮಗೆ ಲೈಕ್ ಭಾಷೆನೇ ಅರ್ಥ ಆಗ್ತಿದೆ. ನಮ್ಮ ಹೆಸರು ಕೇಳಿದ್ರು ನಮ್ಗೆ ಹೆಸರು ಹೇಳೋದಕ್ಕೆ ಬರ್ತಾ ಇರಲಿಲ್ಲ, ಯಾಕಂದ್ರೆ ನಮ್ಗೆ ಗೊತ್ತಿರ್ಲಿಲ್ಲ ಅವ್ರು ಏನ್ ಕೇಳ್ತಿದ್ದಾರೆ ಅಂತ. ಸೊ ನಾವು ಇದ್ದಿದ್ದು ಒಂದು ಹಳ್ಳಿಯಲ್ಲಿ ಸ್ಟಾರ್ಟಿಂಗು. ಸೊ ಹಳ್ಳಿಯಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಇರುತ್ತಲ್ಲ, ನಮ್ಮೂರ ಕಿರಿಯ ಪ್ರಾಥಮಿಕ ಪಾಠಶಾಲೆ ಅಂತ. ಸೊ ಫಸ್ಟ್ ನಮ್ಮ ಡ್ಯಾಡಿಗೂ ಯೂಶಲಿ ಕನ್ನಡ ಬರ್ತಿರ್ಲಿಲ್ಲ, ನಮ್ಮ ಮಮ್ಮಿಗೂ ಕನ್ನಡ. ನಮ್ಮ ಡ್ಯಾಡಿಗೆ ಕನ್ನಡ ಬರೋದಕ್ಕಿಂತ ಮುಂಚೆ ಅರ್ಥನೇ ಆಗ್ತಿರ್ಲಿಲ್ಲ. ಸೊ ಆ ಲೆವೆಲಲ್ಲಿ ಇದ್ರೆ ಓಕೆ. ಸೊ ಅಲ್ಲಿ ನಮ್ಗೆ ಅಡ್ಮಿಷನ್ ಮಾಡಿಸಿದ್ರು ಲೈಕ್ 3 ಜನ. ಲೈಕ್ ಕಾಮನ್ ಆಗಿ 1 to 5th ಏನಿರುತ್ತೆ ಅದು ನಮ್ಮೂರ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1 to 5th ವರೆಗೂ ಇರುತ್ತೆ. ಸೊ ಯೂಶಲಿ ಸುಮ್ಮನೆ ಹಂಗೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಮಾಡಿಸಿದ್ರು. ಸೊ ಅಲ್ಲೊಂದು ಕೆಲವು ಮಕ್ಕಳಿದ್ರು. ಸೊ ಅಲ್ಲಿ ಅವ್ರಿಗೆ ನಾವು ಹೊಸಬ್ರು, ಬಟ್ ಅವ್ರು ಏನ್ ಕೇಳಿದ್ರು ನಮ್ಗೆ ಆನ್ಸರ್ ಮಾಡಕ್ ಬರ್ತಿರ್ಲಿಲ್ಲ. ನಿಮ್ಮ ಹೆಸರೇನು, ನೀವ್ ಎಲ್ಲಿರೋದು, ಆ ಥರ ಎಲ್ಲ ಕೇಳಿದ್ರೆ ನಮ್ಗೆ ಏನು ಹೇಳಕ್ಕೆ ಬರ್ತಾ ಇರ್ಲಿಲ್ಲ. ಇಂಗ್ಲಿಷ್ ಬರ್ತಿರ್ಲಿಲ್ಲ, ಜಸ್ಟ್ ನೇಪಾಳಿ ಒಂದು ಬರ್ತಿತ್ತು ಅಷ್ಟೇ. ಸೊ ನೇಪಾಳಿ ಬಿಟ್ಟು ಬೇರೆ ಯಾವ ಲ್ಯಾಂಗ್ವೇಜ್ ಬರ್ತಾ ಇರ್ಲಿಲ್ಲ. ಬಟ್ ಅಲ್ಲಿರೋ ಮಕ್ಳಿಗೆ ನೇಪಾಳಿ ಬರ್ತಿರ್ಲಿಲ್ಲ. ಅಲ್ಲಿರೋ ಮಕ್ಳಿಗೆ ಆ ಕಾಲದಲ್ಲಿ ಹೇಳ್ಬೇಕು ಅಂದ್ರೆ ಲೈಕ್ ಹಿಂದಿನೂ ಬರೋದಿಲ್ಲ. ಸೊ ಹಿಂದಿ ಸ್ವಲ್ಪ ಸಿಮಿಲರ್ ಇರುತ್ತೆ ನೇಪಾಳಿಗೆ. ಅಕಸ್ಮಾತ್ ನಿಮ್ಮ ಹೆಸರೇನು ಅಂತ ಕೇಳಿದ್ರೆ ನಮ್ಗೆ ಅರ್ಥ ಆಗ್ಬಿಡುತ್ತೆ, ನಮ್ಮ ಹೆಸರೇ ಕೇಳ್ತಿದ್ದಾರೆ ಇವರು. ಬಟ್ ನಮ್ಗೆ ಏನು ಅರ್ಥ ಆಗ್ತಿರ್ಲಿಲ್ಲ. ಅವ್ರ ಹೆಸರು ಕೇಳಿದ್ರು ನಾವು ಸುಮ್ಮನೆ ಇರ್ತಾ ಇದ್ರೆ ಅವ್ರೇನು ಗೊತ್ತಿದ್ರು, ಓ ಇವ್ರಿಗೇನು ಬರೋದಿಲ್ಲ ಅಂತ ಕೊನೆಗೆ ಮಾತಾಡ್ಸೋದೇ ಬಿಟ್ಬಿಡ್ತಿದ್ರು.
ಬರ್ತಾ ಬರ್ತಾ ನಮ್ಗೆ ನಿಧಾನಕ್ಕೆ ಒಂದೊಂದೇ ವರ್ಡ್ ಅರ್ಥ ಆಯ್ತು. ಸೊ ಊಟ ಮಾಡೋದಕ್ಕೆ ಲೈಕ್ ಹೀಗೆ ಕೇಳ್ತಾರೆ, ಹೆಸರು ನಿಮ್ ಹೆಸರೇನು ಅಂತ ಹೀಗೆ ಕೇಳ್ತಾರೆ. ಸೊ ಬರ್ತಾ ಹಂಗೆ ಕನ್ನಡ ಸ್ಟಾರ್ಟ್ ಆಯ್ತು ಮಾತಾಡೋದು. ಸೊ ಅಲ್ಲಿಂದ ಕನ್ನಡ ಕಲ್ತಿದ್ದು. ಅಂದ್ರೆ ಈ 3 ಜನರು ಫಸ್ಟ್ ಕನ್ನಡ ಕಲ್ತಿದ್ದೀವಿ. ಇಲ್ಲ ಸೊ ಇವರು ಬಂದ್ಬಿಟ್ಟು ಲಾಸ್ಟ್, ಓಕೆ ನಾನಾದ್ಮೇಲೆ ಇವರು. ಓಕೆ. ಸೊ ಇವರು ಹೋಗಿ ಆ ಸ್ಕೂಲ್ಗೆ ಹೋಗಿಲ್ಲ ಬಿಡಿ, ನಾವು ಇವ್ರು ಹೋಗಿದ್ವಿ. ಫಸ್ಟ್ ಕನ್ನಡ ಕಲ್ತಿದ್ದೀವಿ ಹಂಗಂದ್ರೆ. ಫಸ್ಟ್ ಕನ್ನಡ ಕಲ್ತಿದ್ದೀವಿ. ಓಕೆ. ಇನ್ನು ಅಪ್ಪ ಅಮ್ಮ ನೇಪಾಳದಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಸೊ ಕೆಲಸ ಹುಡ್ಕೊಂಡು ಬಂದಿದೆ ಆಕ್ಚುಲಿ ಅಲ್ಲಿಂದ ಇಲ್ಲಿಗೆ. ಸೊ ನಮ್ಮ ಡ್ಯಾಡಿ ಕುಂದಾಣದಲ್ಲಿ ಕೆಲಸ ಮಾಡ್ತಿದ್ರು ಸ್ಟಾರ್ಟಿಂಗು. ಸೊ ಅದಾದ್ಮೇಲೆ ಮತ್ತೆ ನೇಪಾಳಕ್ಕೆ ಹೋಗಿದ್ವಿ ನಾವು. ಲೈಕ್ ಆಫ್ಟರ್ 1 or 2 years ಆದ್ಮೇಲೆ ವಾಪಸ್ ನೇಪಾಳಕ್ಕೆ ಹೋಗಿದ್ವಿ. ಸೊ ಹೋಗ್ಬಿಟ್ಟು ಮತ್ತೆ ಬಂದಿದ್ದು ಬೆಂಗಳೂರಿಗೆ, ಮತ್ತೆ ಕೆಲಸ ಹುಡ್ಕೊಂಡೆ ಐ ಥಿಂಕ್ ಬಂದಿದ್ದು ಅನ್ಸುತ್ತೆ. ಸೊ ಅವರು ನಮ್ಮ ಡ್ಯಾಡಿಗೂ ಬರ್ತಿರ್ಲಿಲ್ಲ ಕನ್ನಡ. ಅಂದ್ರೆ ನಮ್ಮ ಡ್ಯಾಡಿ ಲೈಕ್ ಬ್ರದರ್ಸ್ ಸಿಸ್ಟರ್ಸ್ ಏನಿದ್ದಾರೆ ಅವ್ರು ಬೆಂಗಳೂರಲ್ಲಿ ಇರ್ತಿದ್ರು. ಸೊ ಅವ್ರಿಗೂ ಕೂಡ ಇಲ್ಲೇ ಕೆಲಸ ಸಿಕ್ಕಿತ್ತು, ಅದಕ್ಕೋಸ್ಕರ ಇವ್ರು ಕೆಲಸ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದು. ಹೆಂಗೆ ಮ್ಯಾನೇಜ್ ಹೆಂಗ್ ಮಾಡ್ತಿದ್ರಿ ಅಂತ? ಸ್ಟಾರ್ಟಿಂಗ್ ಅಲ್ಲಿ ಅಷ್ಟೋ ಜನ ಮಾತಾಡ್ಸಿದ್ರು, ಮಾತಾಡಕ್ಕೆ ಕಷ್ಟ ಆಗ್ತಿತ್ತು. ನಮ್ಗೆ ಅಫ್ಕೋರ್ಸ್ ನಮ್ಗೆ ಗೊತ್ತು ನಮ್ಗೆ ಎಷ್ಟು ಕಷ್ಟ ಆಗಿರುತ್ತೆ. ಅಂದ್ರೆ ಚಿಕ್ಕ ಮಕ್ಳು ಇನ್ನೂ ನಾವು, ಅವ್ರು ಏನ್ ಕೇಳಿದ್ರು ನಾವು ನಮ್ಮ ಭಾಷೆಯಲ್ಲಿ ಹೇಳ್ತಿದ್ವಿ. ನಮ್ಮ ಭಾಷೆಯಲ್ಲಿ ಹೇಳಿದ್ದು ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ, ಅವ್ರು ಹೇಳಿದ್ ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ. ಸೊ ಹಾಗೆ ಸ್ಕೂಲ್ ಲೈಫ್ ಏನಿದೆ ಅಲ್ಲಿಂದ ನಾವು ಕನ್ನಡ ಕಲ್ತಿದ್ದು ನಾವು. ಸೊ ನಮ್ ಡ್ಯಾಡಿಗೆ ಕಳ್ಸಿದ್ರು, ಒಬ್ರು ಟೀಚರ್ ಇದ್ರು, ಅವರು ಹೊಡೆದು ಕಳಿಸ್ತಿದ್ರು, ಹಿಂಗೆ ಹೇಳ್ಬೇಕು ಹಂಗೆ ಮಾತಾಡ್ಬೇಕು ಅಂತ. ಹೊಡೆದು ಕಳಿಸ್ತಿದ್ರು. ಓಕೆ. ಬೇಜಾರಾಗ್ತಿರ್ಲಿಲ್ವಾ ನಿಮ್ಗೆ? ಅವಾಗ ಚಿಕ್ಕ ಮಕ್ಳು ಭಯ ಇರುತ್ತೆ. ಭಯ ಇರ್ತಿತ್ತು. ಓಕೆ ಓಕೆ. ಸೊ ಆ ಸ್ಕೂಲಲ್ಲಿ ಒಬ್ರು ಮೇಸ್ಟ್ರು ಇದ್ರು. ಓಕೆ. ಸೊ ಒಂದು ಹಳ್ಳಿ. ಸೊ ಅಲ್ಲಿ ಲೈಕ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಅಂತ ಇರುತ್ತೆ. ಸೊ ಅಲ್ಲೊಬ್ರು ಮೇಸ್ಟ್ರು ಇದ್ರು. ಸೊ ಅವರು ಲೈಕ್ ಅವ್ರಿಗೆ ಹಿಂದಿ ಬರುತ್ತೆ. ಸೊ ಅವ್ರಿಗೆ ಹಿಂದಿ ಬರುತ್ತೆ, ಅದಕ್ಕೋಸ್ಕರ ಅವ್ರು ನಮ್ಮ ಡ್ಯಾಡಿ ಜೊತೆ ಕಮ್ಯುನಿಕೇಟ್ ಮಾಡ್ತಿದ್ರು ಈಸಿಲಿ. ಸೊ ಅಲ್ಲಿ ಅಡ್ಮಿಷನ್ ಆದ್ಮೇಲೆ ಅವ್ರು ಹೇಳ್ಕೊಟ್ಟಿದ್ದು ನಮ್ಗೆ ಆ ಇಂದ ಹಿಡಿದು. ಸೊ ನಾವ್ ಇವಾಗ ಬೇಸಿಕ್ ಸ್ಟ್ರಾಂಗ್ ಆದ್ರೇನೆ ನಮ್ ಕನ್ನಡ ಚೆನ್ನಾಗಿ ಬರೋದಕ್ಕೆ ಆಗೋದು. ಓಕೆ. ಸೊ ಅವ್ರು ಹೇಳ್ಕೊಟ್ಟಿದ್ದು ಲೈಕ್ ಬರೆಯೋದು ಹೇಗೆ, ಪ್ರೊನೌನ್ಸ್ ಮಾಡೋದು ಹೇಗೆ, ಸೊ ಈ ತರ ಕೇಳ್ಬೇಕು ಅಂದ್ರೆ ಏನಂತ ಹೇಳ್ಬೇಕು ಅಂದ್ಬಿಟ್ಟು ಅವರೇ 1 to. ಸೊ ನಾನು ಅಲ್ಲಿ ಒಂದು 3rd standard ವರ್ಗೂ ಓದಿರ್ಬೋದು. ಸೊ ಅಲ್ಲಿವರೆಗೂ ಅವರಿದ್ರು. ಆಮೇಲೆ ಅವ್ರು ಟ್ರಾನ್ಸ್ಫರ್ ಆದ್ರು. ಸೊ ಅದಾದ್ಮೇಲೆ ಬೇರೆ ಮೇಡಮ್ ಬಂದ್ರು ಅಲ್ಲಿಗೆ. ಸೊ ಅದಾದ್ಮೇಲೆ ನಾವು ಕೂಡ ವಿಜಯಪುರಕ್ಕೆ ಬಂದ್ಬಿಟ್ರಿ. ಸೊ ವಿಜಯಪುರದಲ್ಲಿ ಸ್ಕೂಲ್ ಇದೆ ಅಲ್ವಾ, MPGS ಅಂತ, ಅಲ್ಲೇ ನಮ್ದು ಸ್ಟಡೀಸ್ ಆಗಿದ್ದು 30. ಅಂದ್ರೆ ಅವ್ರು ಹೇಳ್ಕೊಡ್ಬೇಕಾದ್ರೆ ನಿಮ್ಗೆ ಕಲಿಬೇಕು ಅಂತ ಅನಿಸ್ತಾ ಇತ್ತಾ ಅಥವಾ ಭಯ ಆಗ್ತೈತೆ? ಏನೋ ಕಲೀಲೇಬೇಕಾಗಿತ್ತಾಗ. ಓಕೆ ಓಕೆ. ಅಷ್ಟು ಐಡಿಯಾ ಇರ್ಲಿಲ್ಲ ಏನು. ಅವ್ರು ಕಲಿಸ್ತಿದ್ರು, ನಾವು ಕಲಿತಿದ್ರಿ. ಅಂದ್ರೆ ನಿಮ್ ಲ್ಯಾಂಗ್ವೇಜ್ ಕಷ್ಟ ಅಂತ ಅನ್ಸುತ್ತಾ ಅಥವಾ ಕನ್ನಡ ಕಲಿಬೇಕಾದ್ರೆ ಕಷ್ಟ ಅಂತ ಅನ್ಸುತ್ತೆ? ನಮ್ಗೆ ಕಷ್ಟ ಅನ್ಸಿಲ್ಲ. ಅಂದ್ರೆ ನಾವು ಅವ್ರ ಲ್ಯಾಂಗ್ವೇಜ್ ಕನ್ನಡನ ಕಲ್ತಿನ ಜೊತೆಗೆ ಹಂಗೆ ನಮ್ಮ ಭಾಷೆನೂ ಸೇರಿಸ್ಕೊಂಡು ಮಿಕ್ಸಪ್ ಮಾಡಿ ಹೇಳಿರಿ. ಅವ್ರಿಗೆ ಅರ್ಥ ಆಗ್ತಿರಿಲ್ಲ, ನಾವು 4-5 ಸರಿ ಹೇಳ್ಬೇಕಾಗಿತ್ತು. ಓಕೆ. ಆಮೇಲೆ ನಮ್ಗೆ ಕಲ್ತ್ಬಿಟ್ರೆ ಆಮೇಲೆ 4th standard ಒಳಗಡೆ. ಓಕೆ ಓಕೆ. ಇವ್ರು ಸ್ವಲ್ಪ ಕಲಿಯೋದು ಲೇಟ್ ಮಾಡಿದ್ರು. ಓಕೆ. ಅಪ್ಪ ಅಮ್ಮ ಎಲ್ಲ ಮನೇಲಿ ಕನ್ನಡದಲ್ಲೇ ಮಾತಾಡ್ತಾರೆ, ಬಟ್ ನಮ್ಮಷ್ಟು ಫ್ಲೂಯೆಂಟ್ ಬರಲ್ಲ ಅವ್ರಿಗೆ ಸ್ವಲ್ಪ. ಅಪ್ಪ ಅಮ್ಮಗಿಂತ ನೀವೇ ಚೆನ್ನಾಗಿ ಸೂಪರ್ ಆಗಿ ಮಾತಾಡ್ತೀರಿ. ನಮ್ಗೆ ಅಂದ್ರೆ ನಾವು ಮಾತಾಡಿದ್ರೆ ನಾವು ಪ್ಯೂರ್ ಕನ್ನಡಿಗಸ್ ಹೆಂಗ್ ಮಾತಾಡ್ತಾರೆ ಆ ಟೋನ್ ಬರುತ್ತೆ ನಮ್ಗೆ. ನಾವು ಮಾತಾಡಿದ್ರೆ ಇವಾಗ ಈ ತರ ಮಾತಾಡ್ತಾರೆ, ಅವ್ರು ಮಾತಾಡಿದ್ರೆ ಬೇರೆಯವರು ದೇಶದವ್ರು ಬಂದು ಮಾತಾಡಿದ್ರೆ ಯಾವ ತರ ಟೋನ್ ಇರುತ್ತೆ ಆ ತರ ಇರುತ್ತೆ ಅವ್ರಿಗೆ ಸ್ವಲ್ಪ. ನೀವು ಹೇಳೋದು ಕರೆಕ್ಟ್. ಆಕ್ಚುಲಿ ಅಂದ್ರೆ ನೀವು ನೇಪಾಳದಿಂದ ಬಂದು ಇಲ್ಲಿ ಸೇರ್ಕೊಂಡು ಕನ್ನಡ ಕಲ್ತಿದ್ದೀರ ಅಂತ ಅನ್ಸೋದೇ ಇಲ್ಲ, ಅಷ್ಟು ಸ್ಪಷ್ಟವಾಗಿದೆ ನಿಮ್ ಕನ್ನಡ. ಸೂಪರ್ ಸೂಪರ್. ಇನ್ನ ನಿಮಗೆ ನೀವು ಜೂನಿಯರ್ ಆಗಿರೋದ್ರಿಂದ, ಕೊನೆ ಮಗಳಾಗಿರೋದ್ರಿಂದ ಅವರಿಬ್ರು ನಿಮಗೆ ಹೆಲ್ಪ್ ಮಾಡಿರ್ತಾರೆ ಕನ್ನಡ ಕಲಿಯೋಕೆ, ಹೌದಾ? ಹೆಂಗ್ ಕಲ್ತ್ರಿ? ನೀವ್ ಹೆಂಗ್ ಕಲ್ತ್ರಿ ಕನ್ನಡ? ನಾನಿಲ್ಲಿ ವಿಜಯಪುರದಲ್ಲಿ ಓದ್ಬೇಕಂದ್ರೆ ಅವರು ಟೀಚರ್ ಇದ್ದರು, ನಮ್ಮ ಫ್ರೆಂಡ್ಸ್ ಇದ್ದರು. ನನಗೂ ಅಷ್ಟೊಂದು ಬರ್ತಾ ಇರಲಿಲ್ಲ ಕನ್ನಡ. ಅದು ಅವರೇ ನಮ್ಮ ಫ್ರೆಂಡ್ಸ್ ಇದ್ದರು, ಅವರೇ ನಂಗೆ ಹೇಳ್ಕೊಡ್ತಿದ್ದಿದ್ದು ಸ್ವಲ್ಪನೇ. ನಂಗೆ ಫಸ್ಟ್ ಅರ್ಥ ಆಗ್ತಾ ಇರಲಿಲ್ಲ, ಏನಪ್ಪ ಏನು ಮಾತಾಡ್ತಾರೆ ಅಂತ. ನಂಗೆ ಆಮೇಲೆ ನಿಧಾನ ಅರ್ಥ ಆಯಿತು, ಸ್ವಲ್ಪ ನಿಧಾನಕ್ಕೆ. ಆಮೇಲೆ ಬತ್ತಾ ಲೋಕಲ್ ಲ್ಯಾಂಗ್ವೇಜ್ ಬಂದಿದೆ ನಿಮಗೆ, ಅರ್ಥ ಆಯ್ತಾ ಇರಲಿಲ್ಲ, ಏನೇನೋ ಮಾತಾಡ್ತಾವ್ರೆ. ನಾವಲ್ಲ, ನಾವು ಆ್ಯಕ್ಚುಲಿ ನಮ್ಮದು ಹಾಸನ್ ಮಂಡ್ಯ ಸೈಡು, ನಮ್ಮೂರು ಕೂಡ. ನಮ್ಮ ಅಪ್ಪ ಬಂದು ಮಂಡ್ಯ, ಅಮ್ಮ ಬಂದು ಹಾಸನ. ಅಲ್ಲೂ ಕೂಡ ಹಿಂಗೆ ಸ್ವಲ್ಪ ಸ್ಲ್ಯಾಂಗ್ ಹಿಂಗೆ ಪಕ್ಕ ದೇವರಳ್ಳಿ ಸ್ಲ್ಯಾಂಗಲ್ಲೇ ಮಾತಾಡ್ತಾ ಇದ್ದೀರಾ. ಸೂಪರ್. ಓಕೆ, ಕಂಟಿನ್ಯೂ. ಹಂಗೆ ನಿಧಾನ ಅರ್ಥ ಆಯಿತು. ಆಮೇಲೆ ಕನ್ನಡ ಲ್ಯಾಂಗ್ವೇಜ್ ಇತ್ತು ನಮ್ಗೆ, ಕನ್ನಡ ಲ್ಯಾಂಗ್ವೇಜು ಹಂಗೆ ನಿಧಾನಕ್ಕೆ ಅರ್ಥ ಆಯಿತು ಸ್ವಲ್ಪ. ಆಮೇಲೆ ಅಷ್ಟೊಂದೇನು ಬರ್ತಾಯಿಲ್ಲ ಸ್ಕೋರ್ ಕನ್ನಡದಲ್ಲಿ, ನಿಧಾನಕ್ಕೆ ಒಂದು ಕಮ್ಮಿಯಾಗಿ ಬರ್ತಾಯಿತ್ತು ಸ್ಕೋರು. ನಿಧಾನಕ್ಕೆ ಹಂಗೆ ಅರ್ಥ ಆಯಿತು. ಓಕೆ. ಈಗ ನೀವು 3 ಜನ ನೇಪಾಳದಲ್ಲಿ ಇದ್ದಿದ್ದನ್ನ ಜಾಸ್ತಿ ಎಂಜಾಯ್ ಮಾಡ್ತೀರಾ, ಕರ್ನಾಟಕದಲ್ಲಿ ಇರೋದನ್ನ ಜಾಸ್ತಿ ಎಂಜಾಯ್? ಕರ್ನಾಟಕ. ಸೊ ಪ್ಲೇಸ್ ಅಂತ ಬಂದಾಗ ನಾವು ಹುಟ್ಟಿದ್ದು ಬೆಳೆದಿದ್ದು ಕರ್ನಾಟಕ, ಅದು ಕೂಡ ಬೆಂಗಳೂರಲ್ಲೇ ಆಗಿರೋದ್ರಿಂದ ಸೊ ನಮ್ಗೆ ಅಫ್ಕೋರ್ಸ್ ಬೆಂಗಳೂರೇ ಇಷ್ಟ ಆಗುತ್ತೆ, ಕನ್ನಡ ಲ್ಯಾಂಗ್ವೇಜೇ ಇಷ್ಟ ಆಗುತ್ತೆ. ಯಾಕಂದ್ರೆ ನಾವು ಮಾತಾಡೋದು ಕಲ್ತಿದ್ದೆ ಕನ್ನಡ ಫಸ್ಟ್. ಸೊ ಮನೇಲಿ ನಮ್ಮ ಅಪ್ಪ ಅಮ್ಮ ಜೊತೆ ಸ್ಟಾರ್ಟಿಂಗ್ ಅಲ್ಲಿ ನೇಪಾಳಿ ಮಾಡ್ತಿದ್ರಿ. ಈಗ ಮನೆಯಲ್ಲಿ ನಾವು ಮಾತಾಡೋದು ಕನ್ನಡದಲ್ಲೇ. ಸೊ ನಮ್ಮಮ್ಮ ಹತ್ರ, ನಮ್ಮ ಡ್ಯಾಡಿ ಹತ್ರ ಮಾತ್ರ ನಾವು ನೇಪಾಳಿನ ಯೂಸ್ ಮಾಡ್ತೀವಿ.
ಸೊ ನಾವು ಬೇಸಿಕಲಿ ನೇಪಾಳಿಗೆ ಅಷ್ಟೊಂದು ಹೋಗೇ ಇಲ್ಲ, ರೇರಾಗಿ ಹೋಗ್ತೀವಿ. ಸೊ ನಾವು ಯಾವಾಗ ಸ್ಕೂಲಿಗೆ ಜಾಯ್ನ್ ಆದ್ರೆ ಅವಾಗಿಂದ ನಾನು ಇದ್ರೊಳಗೂ ಒಂದ್ಸಲ ನೇಪಾಳಿಗೆ ಹೋಗಿಲ್ಲ. ಪೇರೆಂಟ್ಸ್ ಹೋಗಿದ್ದಾರೆ. ಹಾ, ನಮ್ಮ ತಮ್ಮ ಮತ್ತೆ ನಮ್ಮಮ್ಮ, ನಮ್ಮ ಅಕ್ಕ ಮತ್ತೆ ನಮ್ಮ ಡ್ಯಾಡಿಯವ್ರು ಹೋಗ್ಬಿಟ್ಟು ಬಂದಿದ್ದಾರೆ. ಸೊ ನಾನು ನಿಮ್ ತರನೇ ನೇಪಾಳ ಹೀಗಿರುತ್ತೆ, ಸೊ ಈ ತರ ಪ್ಲೇಸ್ ಇರುತ್ತೆ, ಈ ತರ ಗ್ರೀನರಿ ಮೌಂಟೇನ್ಸ್ ಹತ್ರ ಇರುತ್ತೆ ಅಂತ ನಾನ್ ತಿಳ್ಕೊಂಡಿದೀನಿ. ಸೊ ನನ್ಗೂ ಅಷ್ಟೇ ಕ್ಯೂರಿಯಾಸಿಟಿ ಇದೆ. ಸೊ ಲೈಕ್ ನಿಮ್ಗೆ ಹೆಂಗ್ ಅನ್ಸ್ತಿರುತ್ತೋ ನೇಪಾಳ ಹೇಗಿರುತ್ತೆ ಒಂದ್ಸಲ ಹೋಗಿ ನೋಡ್ಬೇಕು, ಈ ತರ ಇರುತ್ತೆ ಅಂತ. ಸೊ ನಮ್ಮ ಮೈಂಡಲ್ಲೂ ಅಷ್ಟಿದೆ ಅಷ್ಟೇ. ನೇಪಾಳದ ನೇಟಿವ್ಸ್ ನೀವಾದ್ರೂ ಕೂಡ ನೇಪಾಳ ನಿಮ್ಗೊಂದು ಟೂರಿಸ್ಟ್ ಸ್ಪಾಟ್ ಇದ್ದಂಗೆ ಇವಾಗ. ಓಕೆ ಓಕೆ ಓಕೆ. ನಿಮ್ಗೆ ಹೆಂಗ್ ಅನ್ಸುತ್ತೆ? ನಮಗೂ ಅದೇ ತರ ಅನ್ಸುತ್ತೆ. ನಮ್ಮ ಮೂವರು ಹೋಗಿಲ್ಲ, ನಮ್ಮ ಮನೇಲಿ ಎಲ್ಲಾರು ಹೋಗಿದ್ದಾರೆ, ನಮ್ಮ ಮೂವರು ಬಿಟ್ಟು ಓಕೆ. ಹೋಗಿಲ್ಲ. ಹೋಗ್ಬೇಕಂತ ಅನ್ಸಲ್ವಾ ನಿಮ್ಗೆ? ಅನ್ಸುತ್ತೆ ಹೋಗ್ಬೇಕು ಅನ್ಸುತ್ತೆ, ಬಟ್ ನಮ್ಗೆ ಫುಡ್ ಅಡ್ಜಸ್ಟ್ ಆಗಲ್ಲ, ನೇಚರ್ ಅಡ್ಜಸ್ಟ್ ಆಗಲ್ಲ ಅಷ್ಟು ನೇಪಾಳ ಬೇಗ. ಫುಡ್ ಅಡ್ಜಸ್ಟ್ ಆಗಲ್ಲ. ಅಷ್ಟು ಬೇಗ ಅಡ್ಜಸ್ಟ್ ಆಗಲ್ಲ, ಯಾಕಂದ್ರೆ ನಾವು ಇಲ್ಲೇ ಇದ್ದು ಕರ್ನಾಟಕ ಫುಡ್ ತಿಂದು ಬೆಳೆದಿದ್ರಲ್ಲ. ಅಲ್ಲ, ಈಗ ಮನೇಲಿ ಅಪ್ಪ ಅಮ್ಮ ನೇಪಾಳ ಫುಡ್ ಮಾಡಲ್ಲ. ರೇರ್ ಅಲ್ಲಿಂದ ಏನಾದ್ರೂ ಏನಂತಾರೆ ರೇಷನ್ಸ್ ಬೇಳೆಗಳು ಆ ತರ ತಂದ್ರೆ ಅಲ್ಲಿಂದ ಡಿಫ್ರೆಂಟ್ ಟೈಪ್ಸ್ ಅಲ್ಲಿಂದ ರೇರ್ ಮಾಡ್ತಾರೆ, ತಿಂತೀವಿ. ಬಟ್ ನಮ್ಗೆ ಏನ್ ಅನ್ಸುತ್ತಾನೆ ಇಲ್ಲಿಂದ ಲೋಕಲ್ ಫುಡ್ ಇಷ್ಟ, ಇಲ್ಲಿಂದ ಚೆನ್ನಾಗಿರುತ್ತೆ ಅಂತ. ನಿಮ್ಗೆ ಲೋಕಲ್ ಅಲ್ಲಿ ಏನ್ ಫುಡ್ ಇಷ್ಟ ನಿಮ್ಗೆ ಬೆಂಗಳೂರಲ್ಲಿ? ಬೆಂಗಳೂರಲ್ಲಿ ದೋಸೆ, ಇಡ್ಲಿ, ಸಾಂಬಾರ್. ಅಂದ್ರೆ ನೇಪಾಳದಲ್ಲಿ ಏನೆಲ್ಲ ಸ್ಪೆಷಲ್ ಇರುತ್ತೆ ನಿಮಗೆ ಗೊತ್ತಿರೋ? ಚೌಮೀನ್ ಇರುತ್ತೆ, ಮೊಮೋಸ್ ಇರುತ್ತೆ, ಮತ್ತೆ ನೇಪಾಳದು ಸ್ಪೆಷಲ್ ರಾಗಿ ಫೆಸ್ಟಿವಲ್ ಫುಡ್ ಒಂದು ಬಾಬರ್ ಅಂತಿರುತ್ತೆ, ಒಂದು ಬಟುಕ್ ಅಂತಿರುತ್ತೆ ಅಷ್ಟೇ. ಅದು ಅಷ್ಟು ನಮ್ಗೆ ಇಷ್ಟ ಆಗಲ್ಲ. ಇವ್ರು ಮಾಡ್ಬೇಕಂದ್ರೆ ತಿಂತಾರೆ ಇವರು. ನಾನು ಕರ್ನಾಟಕದ ಮುದ್ದೆ ಅದು ತಿಂತೀವಿ. ಮುದ್ದೆ ಚಿಕನ್ ಏನಾದ್ರು ತಂದ್ರೆ ಚಿಕನ್ ಜೊತೆ ಸಾಂಬಾರ್ ಮಾಡಿದ್ರೆ ಮುದ್ದೆ ಮಾಡ್ಕೊಂಡು ತಿಂತೀವಿ ಅಷ್ಟೇ. ಅದು ಕನ್ನಡದವರು ಅಂತ ಹೇಳಕ್ಕೆ ಇಲ್ಲ ನಾವು. ಆಕ್ಚುಲಿ ಕನ್ನಡದವರು ಅಂತಾನೆ ನಾನು ನೆಕ್ಸ್ಟ್ ಎಲ್ಲರೂ ಸಿಕ್ಕಿದಾಗ ಯಾರೇ ಚಾನಲ್ ಇಂಟ್ರೋ ಮಾಡಿದ್ರೆ ಕನ್ನಡದವರು ಅಂತಾನೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು. ಸೂಪರ್ ಸೂಪರ್. ಮುದ್ದೆ ಎಲ್ಲ ಇಷ್ಟ ಆಗುತ್ತೆ ಅಂದ್ರೆ ನೀವು ಪ್ಯೂರ್ಲಿ ಕರ್ನಾಟಕದವರು ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಎಕ್ಸ್ಪೆಷಲಿ ಕರ್ನಾಟಕದ ಫುಡ್ ಇಷ್ಟ. ಬಸ್ಸಾರು, ಅದು ಕರ್ನಾಟಕದ. ಇವಾಗ ನಮ್ಮನೆಯಲ್ಲೂ ಟೊಮೆಟೊ ಬಸ್ಸಾರು, ಮುದ್ದೆ, ನಾಟಿಕೋಳಿ, ಮಟನ್, ಕೈಮಾ. ಮೊನ್ನೆ ಯಾವ್ದೋ ಒಂದು ಮಟನ್ ಹೋಟ್ಲು ದೇವನಹಳ್ಳಿ ಅದು ನಿಮ್ದು ರೀಲ್ಸ್ ನೋಡ್ತಾ ಇದ್ದೆ. ಔಟ್ ಸೈಡ್ ಎಲ್ಲ ಹೋದಾಗ ಆತರ ನಮ್ದು ಕರ್ನಾಟಕ ಫುಡ್ ಅವೇ ತಿನ್ನೋದು. ನಾಟಿ ಸ್ಟೈಲ್ ಅಲ್ಲೇ ಇರ್ಬೇಕು. ನಾಟಿ ಸ್ಟೈಲ್ ಹೋಟ್ಲಿಗೆ ಹೋದ್ರೆ ಏನ್ ಆರ್ಡರ್ ಮಾಡ್ತೀರಿ? ನಾಟಿ ಸ್ಟೈಲ್ಗೆ ಹೋದ್ರೆ ಬಿರಿಯಾನಿ ಪಕ್ಕ ಇರ್ತೈತೆ, ಕಬಾಬ್ ಜೊತೆಗೆ ಇರ್ತೈತೆ, ಅವೇ ಜಾಸ್ತಿ. ಮಟನ್ ಅಷ್ಟು ಆರ್ಡರ್ ಮಾಡಲ್ಲ, ಇದೆ ಚಿಕನ್ ಬಿರಿಯಾನಿ, ಚಿಕನ್, ಮುದ್ದೆ. ನೀವು ನಿಮ್ಗೂ ಸೇಮಾ? ಓಕೆ. ಇನ್ನ ನೀವು 3 ಜನ ರೀಲ್ಸ್ ಮಾಡೋದು ಅಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಇರೋದನ್ನ ಆಕ್ಟಿವ್ ಆಗಿರೋದನ್ನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಅದರಲ್ಲೂ ನಾವು ಆಗ್ಲೇ ಸ್ಟಾರ್ಟಿಂಗ್ ಅಲ್ಲಿ ಕನ್ನಡದಲ್ಲಿ ನಾನು ಹೇಳ್ದಂಗೆ ಕನ್ನಡದವ್ರಿಗೆ ಈ ಕನ್ನಡ ಸಾಂಗ್ಸ್ಗೆ ರೀಲ್ಸ್ ಮಾಡಿದ್ರೆ, ಕನ್ನಡ ಡೈಲಾಗ್ಸ್ಗೆ ರೀಲ್ಸ್ ಮಾಡಿದ್ರೆ ಏನೋ ಒಂಥರ ಸಾಕಷ್ಟು ಜನ ಇದ್ದಾರೆ ಆ ಥರದ್ದು. ಕನ್ನಡ ರೀಲ್ಸ್ಗಳನ್ನ ಜಾಸ್ತಿ ಮಾಡಲ್ಲ. ಬಟ್ ನೀವು ಮ್ಯಾಕ್ಸಿಮಮ್ ನಂಬರ್ ಆಫ್ ರೀಲ್ಸು, ಮ್ಯಾಕ್ಸಿಮಮ್ ನಂಬರ್ ಆಫ್ ಡೈಲಾಗ್ಸ್ನ ನೀವು ಕನ್ನಡದಿಂದ ತಗೊಂಡಿದ್ದೀರಾ. ಯಾಕೆ ನಿಮಗೆ ಪದೇ ಪದೇ ಕನ್ನಡ ಇದಕ್ಕೇನೆ ರೀಲ್ಸ್ ಮಾಡಬೇಕು? ಸ್ಪೀಡ್ ಪ್ಲಸ್ ಕರ್ನಾಟಕ.